ಮೇ 23 ಅಣ್ಣ, ಮೇ 23 ಟ್ಯಾಕಿಸ್ ಅಲ್ಲಿ ರಿಲೀಸ್ ಆಗ್ತಿದೆ ಕುಲದಲ್ಲಿ ಕೀಳ್ಯಾವುದು. ಯಾರು ಹೋಗಿ ನೋಡ್ಲಿಲ್ಲ ಅಂದ್ರೆ ಅಮ್ಮಕ್ಕೂ ಡುಮ್ಮಕ್ಕು ಭದ್ರ ಕಡೆ ಆಗ್ಬಿಡ್ತೀನಿ. ಮರ್ಯಾದೆ ಎಲ್ಲರಿಗೂ ಕೊಡೋಣ ಗುರು, ಮರ್ಯಾದೆ ಎಲ್ಲರಿಗೂ ಕೊಡೋಣ. ಆದ್ರೆ ನಮ್ಮ ಸ್ನೇಹ, ಪ್ರೀತಿ, ವಿಶ್ವಾಸ, ಅಭಿಮಾನ ನಮ್ಮ ಮನೋಣ್ಣನ ಮೇಲೆ ಇಡೋಣ. ಸುಮಾರು ಜನ ಜಾಸ್ತಿ ಸ್ನೇಹಿತರು ದಾವಣಗೆರೆಯಲ್ಲಿ ಜಾಸ್ತಿ ಇದ್ದಾರೆ. ಹಾಗಾಗಿ ನಮ್ಮ ಯಾವಾಗ ಬಂದರೂ ನಮಗೆ ಅನುಗ್ರಹ ಹೋಟೆಲ್ ನಮ್ಮ ಪ್ರೀತಿಯ ಸ್ನೇಹಿತರು ಕಿರಣ್ ಅವರು ಇವರು ಬೆಣ್ಣೆನಗರಿ ಜೋಡಿ ಅಂತ ಆಲ್ಮೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಫೇಮಸ್ಸು. ಅದು ಬಿಟ್ಟರೆ ನಮಗೆ ಪ್ರೀತಿ ನಮ್ಮ ಕಾಮಿಡಿ ಕಿಲಾಡಿ ನಮ್ಮ ಪ್ರತಾಪ್ ಯಾವಾಗ ಬಂದರೂ ತುಂಬ ಸಪೋರ್ಟ್ ಮಾಡ್ತಾ ಇರ್ತಾರೆ. ಹಾಗಾಗಿ ನಮ್ಮ ಸಿನಿಮಾ ಈ ತಿಂಗಳು 23 ಅಂದರೆ ಮೇ 23ನೇ ತಾರೀಕು ಇಡೀ ಕರ್ನಾಟಕದಾದ್ಯಂತ ರಿಲೀಸ್ ಆಗ್ತಾಯಿದೆ. ಇನ್ನು ದಾವಣಗೆರೆಗೆ ಅಂತ ಬಂದರೆ ನಾನು ಆಲ್ಮೋಸ್ಟ್ ರಿಲೀಸ್ ಆದಮೇಲೆ ಒಂದು ಥಿಯೇಟ್ರ್ ಎಂಟ್ರಿ ಕೊಡ್ತೀವಿ. ಮತ್ತು ತುಂಬ ಖುಷಿ ಆಗ್ತಾಯಿದೆ. ಇದೇ ಸಪೋರ್ಟ್ ಯಾವಾಗಲೂ ದಾವಣಗೆರೆ ಜನತೆ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಒಂದು ಎಂಟರ್ಟೈನ್ಮೆಂಟು, ಒಂದು ಎಷ್ಟು ನಗ್ತೀರ ಅಷ್ಟು ನಗ್ತೀರ. ಯಾಕೆಂದರೆ ತಬಲಾ ನಾಣಿ ಸರ್ದು ನಂದು ಒಂದು ಒಳ್ಳೆ ಕಾಮಿಡಿ, ಒಂದು ಒಳ್ಳೆ ಜಾನರ್ ಚೆನ್ನಾಗಿ ಹೋಗಿದೆ. ಅದ್ರ ಮಧ್ಯೆ ನಿಮಗೆ ಮಾಸ್ ಬೇಕು ಅನ್ನೋರಿಗೂ ಒಂದು ಮಾಸ್ ಇದೆ, ಒಂದು ಎಮೋಷನಲ್ ಇದೆ. ಇನ್ನು ಸಾಂಗ್ಸು 5 ಸಾಂಗ್ಸ್ ಇದೆ, 4 ಫೈಟ್ ಇದೆ. ನಿಮಗೆಲ್ಲೂ ಕೂಡ ಬೋರ್ ಆಗಲ್ಲ. ಆ ಒಂದು ಇದರಲ್ಲಿ ಒಂದು ಚಿಕ್ಕದೊಂದು ಮೆಸೇಜ್ ಇದೆ. ಯಾರಿಗೂ ಕೂಡ ನೋಡ್ತಿದ್ದಂಗೆ ಕುಲದಲ್ಲಿ ಕೀಳ್ಯಾವುದು ಅಂದರೆ ಯಾವುದೋ ಜಾತಿ ಬೇಸ್ ಇರಬೇಕೇನೋ ಅನ್ನೋ ತಲೆಗೆ ಹುಳ ಬಿಡ್ಕೊಳ್ಳೋದು ಏನಿರಲ್ಲ. ಕುಲದಲ್ಲಿ ಕೀಳ್ಯಾವುದು ಅಂದರೆ ಕುಲದಲ್ಲಿ ಯಾವುದು ಕೀಳಿಲ್ಲ ಮೇಲಿಲ್ಲ ಯಾವುದೂ ಇಲ್ಲ, ಇದಿಷ್ಟೇ. ಅದ್ರ ಮಧ್ಯೆ ನಾವು ನಗ್ಸಕ್ಕೆ ಟ್ರೈ ಮಾಡಿ ಒಂದು ಮಾಸ್, ಅದು ಎರಡೂ ಕೂಡ ಒತ್ತಿಗೆ ಕ್ಯಾರಿ ಮಾಡ್ತೀವಿ ಇದರಲ್ಲಿ. ಅವರು ಒಂದು ಗೆಸ್ಟ್ ಅಫಿಯರೆನ್ಸ್ ಮಾಡಿದ್ದಾರೆ, ಯೋಗರಾಜ್ ಭಟ್ರು ಸರ್. ತುಂಬ ಚೆನ್ನಾಗಿ ಬಂದಿದೆ. ಅವ್ರು ಇದುವರೆಗೂ ಆ ಥರ ಗೆಟಪ್ ನಾನು ಎಲ್ಲೂ ನೋಡಿಲ್ಲ. ಒಂದು ಒಳ್ಳೆ ಗೆಟಪ್ಪಲ್ಲಿ ನೋಡಿದ್ದಾರೆ, ಅದರಲ್ಲಿ ಪೋಸ್ಟ್ರಲ್ಲಿ ಒಂದು ಒಳ್ಳೆ ಗೆಟಪ್ ಮಾಡಿದ್ದಾರೆ. ಇನ್ನು ಸೋನಲ್ ಮೇಡಮ್ ಒಂದು ಗೆಸ್ಟ್ ಅಫಿಯರೆನ್ಸ್ ಮಾಡಿದ್ದಾರೆ, ತರುಣ್ ಸುಧೀರ್ ಅವರ ಒಂದು ವೈಫ್ ಅವರು. ಸುಮಾರು ಜನ ತಾರಾಬಳಗ ಇದೆ ಸರ್ ಇದರಲ್ಲಿ. ಭೀಮಾ ಆದಮೇಲೆ ಡ್ರ್ಯಾಗನ್ ಮಂಜು ಅವರು ಇದೇ 2ನೇ ಸಿನಿಮಾ ವಿಲನ್ ಆಗಿ ಮಾಡ್ತಾ ಇರೋದು. ಶರದ್ ಲೋಹಿತೇಶ್ವರ್ ಸರ್ ಇದ್ದಾರೆ, ಸೀನಾ ಬೈ ಇದ್ದಾರೆ, ಸುಮಾರು ಜನ ವಿಲನ್ಸ್ ಇದ್ದಾರೆ ಸರ್ ಇದರಲ್ಲಿ. ಕಾಮಿಡಿ ಕಿಲಾಡಿ ಮೂಲಕ ಜನಗಳನ್ನು ನಗ್ಸೋದು ಕೆಲಸನ ಇದುವರೆಗೂ ಅವ್ರು ಮಾಡ್ತಾ ಬಂದಿದ್ದಾರೆ. ಸೊ ಹೀರೋ ಆಗಿ ಈ ಮೊದಲನೇ ಪಿಕ್ಚರ್ನ ಅವರು ಕುಲದಲ್ಲಿ ಕೀಳ್ಯಾವುದು ಹುಚ್ಚಪ್ಪ ಅನ್ನೋ ಆ ಸಾಂಗಲ್ಲಿ ಅದೇ ಒಂದು ಟೈಟ್ಲ್ ಆಗಿ ಮಾಡಿದ್ದಾರೆ. ಸೊ ಅವ್ರು ಹೇಳ್ದಾಗೆ ಅದರಲ್ಲಿ ಯಾವುದೇ ಜಾತಿ ಬೇಸ್ ಇಲ್ಲ, ಜಾತಿ ಮತ ಬೇರೆ ಬೇರೆ ಅನ್ನೋದು ಯಾವುದು ಬರೋದಿಲ್ಲ ಅದರಲ್ಲಿ. ಸೊ ಅವ್ರು ಹೇಳಿದ ಒಂದು ಎಮೋಷನ್ನು, ಅವ್ರು ಮೇಡಮ್ ಅವ್ರದ್ದು ಕೆಮಿಸ್ಟ್ರಿ, ಆ ಥರ ಒಂದು ಮೂವಿ ಇದೆ. ಎಲ್ಲೂ ಬೋರ್ ಆಗದೆ ಇರೋ ಥರ ಮಾಡಿದ್ದಾರೆ ಅಂತ ಅವ್ರು ಹೇಳಿದ್ದಾರೆ. ಸೊ ಅದಕ್ಕೆ ಎಲ್ಲರೂ ಅವ್ರಿಗೆ ಸಹಕರಿಸಿ. ಯಾಕಪ್ಪ ಅಂದರೆ ಈ ಟೈಮಲ್ಲಿ ಎಲ್ಲರೂ ಹೀರೋ ಆಗಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ. ಇದೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ಯಾರು ಟ್ಯಾಲೆಂಟ್ ಇರ್ತಾರೋ ಅವರೇ ಮೇಲೆ ಬರೋಕ್ಕೆ ಸಾಧ್ಯ, ಯಾರಿಗೆ ಪ್ರತಿಭೆ ಇರುತ್ತೋ ಅವ್ರು ಮಾತ್ರ ಮೇಲೆ ಬರೋಕ್ಕೆ ಸಾಧ್ಯ, ಎಲ್ಲರೂ ಬರೋಕ್ಕಾಗಲ್ಲ. ಅದು ಬಿಟ್ಟರೆ ಮತ್ತೆ ನಮಗೆ ಇವತ್ತು ಇವ್ರನ್ನ ಪರಿಚಯ ಮಾಡಿಸ್ಕೊಟ್ರಂತ ದಾವಣಗೆರೆ ಬೆಣ್ಣೆನಗರ ಜೋಡಿ ನಮ್ಮ ಅನು ಅಮ್ಮ ಮತ್ತು ನಮ್ಮ ಕಿರಣ ಅಪ್ಪಾಜಿ ಅವರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂದರೆ ಅಣ್ಣ ನಿಜವಾಗ್ಲೂ ಅವರಿಂದಾನೇ ಇವತ್ತು ನೀವು ಸಿಕ್ಕಿದ್ದಣ್ಣ. ನಿಜವಾಗ್ಲೂ ನಿಮ್ಮ ಮೂವಿ ಟೈಟ್ಲು ಮತ್ತು ಆ ಸಾಂಗು ನಮಗೆಲ್ಲ ತುಂಬ ಇಷ್ಟ ಆಗಿದೆ. ಇನ್ಸ್ಟಾದಲ್ಲಿ ಆ ರೀಲ್ಸ್ ಎಲ್ಲ ವೈರಲ್ ಆಗಿದೆ. ಸೊ ಅವ್ರಿಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ. ಯಾಕಪ್ಪ ಅಂದರೆ ಇವಾಗ ಇದ್ದಂಥರ ಮಕ್ಕಳು ಪ್ರೊಡ್ಯೂಸಿಂಗ್ ಮಾಡಿಕೊಂಡು ಡೈರೆಕ್ಷನ್ಗಳು ತೊಗೊಂಡು ಬೆಳೆದು ಬಿಡ್ತಾರೆ. ಅವ್ರ ಹತ್ರ ದುಡ್ಡಿದೆ, ಮನಿ ಈಸ್ ಎವ್ರಿಥಿಂಗ್ ಅಂತ ಅವ್ರು ಹಾಕಂತಾರೆ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಬಡವ್ರ ಮಕ್ಕಳು ಮಿಡ್ಲ್ ಕ್ಲಾಸ್ ಜನತೆಯಿಂದ ಒಂದು ಮೂವಿ ತನಕ ಹೋಗಿದ್ದಾರೆ ಅಂದರೆ ಅವ್ರ ಸಾಧನೆಗೆ ನಾವು ಒಂದು ಹ್ಯಾಟ್ಸ್ ಆಫ್ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ದಯವಿಟ್ಟು ಅವ್ರಿಗೆ ಸಪೋರ್ಟ್ ಮಾಡಿ. ಹಾಗೆ ಮತ್ತು ನಾನು ನಮ್ಮ ಅಜಯ್ ಒಂದು ಡೈಲಾಗ್ ಹೇಳಕ್ಕೆ ಇಷ್ಟಪಡ್ತೀನಿ. ಬಾಜಿ ಮುಂದೆ. ಗುರು ಮರ್ಯಾದೆ ಎಲ್ಲರಿಗೂ ಕೊಡೋಣ ಗುರು, ಮರ್ಯಾದೆ ಎಲ್ಲರಿಗೂ ಕೊಡೋಣ. ಆದರೆ ನಮ್ಮ ಸ್ನೇಹ, ಪ್ರೀತಿ, ವಿಶ್ವಾಸ, ಅಭಿಮಾನ ನಮ್ಮ ಮನೋಣ್ಣನ ಮೇಲೆ ಇಡೋಣ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ತುಂಬ ಅಂದರೆ ತುಂಬಾ ಖುಷಿ ಆಗ್ತಿದೆ. ಅದರಲ್ಲೂ ನಮ್ಮ ಸ್ನೇಹಿತರಾಗಿ ಇಷ್ಟು ಮೇಲ್ಮಟ್ಟಕ್ಕೆ ಒಂದು ಮೂವಿ ಮಾಡಿದ್ದಾರೆ ಅಂತಂದೇಳಿ ನಂಗೆ ತುಂಬಾ ಖುಷಿ ಇದೆ. ಇದೇ ಮೇ ತಿಂಗಳು 23ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಕನ್ನಡ ಚಿತ್ರನ ಪ್ರೋತ್ಸಾಹಿಸಿ ಇಂಥ ಕಲಾವಿದರನ್ನ ನಾವು ಬೆಳೆಸ್ಬೇಕು ಅನ್ನೋದು ನಮ್ಮ ಆಸೆ. ಬೆಳೆಸ್ಬೇಕಂತ ನಮಗೆ ಎಲ್ಲರಿಗೂ ಕೇಳ್ಕೊಳ್ತಾ ಇದೀವಿ. 1 ಸೆಕೆಂಡ್ ಕುಲದಲ್ಲಿ ಕೀಳಿ ಆಗೋದಕ್ಕೆ ಜೈ, ಆಲ್ ದ ಬೆಸ್ಟ್. ತುಂಬಾ ಖುಷಿ ಆಗ್ತಿದೆ. ಅಣ್ಣನ ಕಾಮಿಡಿ ಕಿಲಾಡಿಯಲ್ಲಿ ನೋಡ್ತಿದ್ದೆ. ಆದಮೇಲೆ ನಾವು ಸೀಸನ್ 4ಗೆ ಹೋದ್ವಿ ಕಾಮಿಡಿ ಕಿಲಾಡಿಗೆ. ಈಗ ಅಣ್ಣ ತುಂಬ ಕಷ್ಟಪಟ್ಟು ಕುಲದಲ್ಲಿ ಕೀಳೋದು ಮೂವಿ ಮಾಡಿದ್ದಾರೆ. 100% ಅದು ಸತೋ ದಿನೋತ್ಸವ ಆಚರಿಸುತ್ತೆ. ಯಾಕಂದರೆ ಕಲಾವಿದರು ಕಷ್ಟಪಟ್ಟಷ್ಟು ಮುಂದೆ ಬರ್ತಾರಂತೆ. ಮನೋಣ್ಣಂತರೂ ತುಂಬಾ ಕಷ್ಟಪಟ್ಟಿದ್ದಾರೆ. 100% ಇದೇ ಮಂತು 23ಗೆ ಮೂವಿ ರಿಲೀಸ್ ಆಗುತ್ತೆ. ಎಲ್ಲರೂ ನೋಡಿ, ಎಲ್ಲರೂ ಬೆಳೆಸಿ, ಎಲ್ಲರೂ ಕನ್ನಡ ಚಿತ್ರಮಂದಿರದಲ್ಲೇ ನೋಡಿ ಪ್ಲೀಸ್ ಅಂತ ಬೇಡ್ಕೊತೀವಿ. ಕಲಾವಿದರನ್ನ ಬೆಳೆಸಿ ಹರಿಸಿ. ನಮ್ಮ ಸ್ನೇಹಿತರಾದ ಮನೋಹರ್ ಅವರು ಭಾಳ ಖುಷಿ ಆಯಿತು. ನಮಗೆ ಮಾಡಿರೋದು ಸಿನಿಮಾಗಳು ಭಾಳ ನಮಗೆ ಹೆಮ್ಮೆ ಆಯಿತು, ಭಾಳ ಖುಷಿಯಾಗಿದೆ ನಮ್ಗೆ. ಮೂವಿ ರಿಲೀಸ್ ಆಗುತ್ತೆ. ಪ್ಲೀಸ್ ಎಲ್ಲರೂ ದಾವಣಗೆರೆ ಜನತೆ ಅಷ್ಟಾಗಿ ಚಿತ್ರಮಂದಿರದಲ್ಲೇ ಕುಲದಲ್ಲಿ ಕೀಳುವುದು ನೋಡಿ, ಮಿಸ್ ಮಾಡದೆ. ಆಲ್ ದ ಬೆಸ್ಟ್. ಶಾಂತ
ಸ್ವಲ್ಪ ಸೈಡಿಗೆ ಬರ್ರಿ ಹಂಗೆ. ಮಾಡ್ತೀನಿ.